ನಿಮ್ಮ ಹಸ್ತದಲ್ಲಿ ಈ ರಹಸ್ಯ ರೇಖೆಗಳಿವೆಯೇ? ಬಡವನೂ ಆಗಬಹುದು ಬಲವಂತ. ನಮಸ್ಕಾರ ಸ್ನೇಹಿತರೆ, ಡಿ&ಎಸ್ ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನೋಡಿ ಸ್ನೇಹಿತರೆ, ಹಣೆಬರಹವನ್ನು ಯಾರೂ ಬದಲಿಸಲು ಸಾಧ್ಯವಿಲ್ಲ ಎಂಬ ಮಾತನ್ನು ನಾವು ಕೇಳಿದ್ದೇವೆ. ಆದರೆ ನಮ್ಮ ಹಣೆಬರಹ ಅಡಗಿರುವುದು ನಮ್ಮ ಅಂಗೈಯಲ್ಲಿ. ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ನಮ್ಮ ಅಂಗೈನಲ್ಲಿರುವ ಪ್ರತಿಯೊಂದು ರೇಖೆ ಮತ್ತು ಚಿಹ್ನೆಗಳು ನಮ್ಮ ಭೂತ, ವರ್ತಮಾನ ಮತ್ತು ಭವಿಷ್ಯದ ಕನ್ನಡಿಯಾಗಿವೆ. ಇವತ್ತು ನಾನು ನಿಮಗೆ ಕೇವಲ ಮೇಲ್ನೋಟದ ರೇಖೆಗಳ ಬಗ್ಗೆ ಅಲ್ಲ, ಬದಲಾಗಿ ಅತಿ ದೀರ್ಘವಾದ ಮತ್ತು ಗೌಪ್ಯವಾದ ಕೆಲವು ರಾಜಯೋಗದ ಗುರುತುಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಡುತ್ತೇನೆ. ನಿಮ್ಮ ಕೈಯನ್ನು ಒಮ್ಮೆ ನೋಡಿ, ಈ ರೇಖೆಗಳು ನಿಮಗೂ ಇರಬಹುದು. 1. ಮೌಂಟ್ ಆಫ್ ಜುಪಿಟರ್ ಮತ್ತು ಕ್ರಾಸ್ ಗುರುತು, ದಿ ಮಿಸ್ಟಿಕ್ ಕ್ರಾಸ್. ನಮ್ಮ ತೋರು ಬೆರಳಿನ ಕೆಳಗಿರುವ ಭಾಗವನ್ನು ಗುರುಪರ್ವತ, ಮೌಂಟ್ ಆಫ್ ಜುಪಿಟರ್ ಎನ್ನಲಾಗುತ್ತದೆ. ವಿವರಣೆ: ಒಂದು ವೇಳೆ ನಿಮ್ಮ ಗುರುಪರ್ವತದ ಮೇಲೆ ಸ್ಪಷ್ಟವಾದ ಎಕ್ಸ್ ಅಥವಾ ಕ್ರಾಸ್ ಗುರುತು ಇದ್ದರೆ ಅದು ಅತ್ಯಂತ ಶುಭಲಕ್ಷಣ. ಫಲಿತಾಂಶ: ಇಂತಹ ವ್ಯಕ್ತಿಗಳು ಹುಟ್ಟಿನಿಂದಲೇ ಅದೃಷ್ಟವಂತರು. ಇವರಿಗೆ ಜೀವನದಲ್ಲಿ ಉತ್ತಮ ಸಂಗಾತಿ ಸಿಗುತ್ತಾರೆ ಮತ್ತು ಸಮಾಜದಲ್ಲಿ ಗೌರವ, ಅಂತಸ್ತು ಅತಿ ಬೇಗನೆ ಹುಡುಕಿಕೊಂಡು ಬರುತ್ತದೆ. ಇವರು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಹಣದ ಕೊರತೆ ಅನುಭವಿಸುವುದಿಲ್ಲ. 2. ಭಾಗ್ಯರೇಖೆ ಮತ್ತು ಹಣದ ತ್ರಿಕೋನ, ದ ಮನಿ ಟ್ರಯಾಂಗಲ್. ನಮ್ಮ ಹಸ್ತದ ಮಧ್ಯದಲ್ಲಿ ಹಲವು ರೇಖೆಗಳು ಸೇರಿ ಒಂದು ಪುಟ್ಟ ತ್ರಿಕೋನ, ಟ್ರಯಾಂಗಲ್ ಮೂಡುತ್ತದೆ. ಇದು ಕೇವಲ ರೇಖೆಯಲ್ಲ, ಇದನ್ನು ಧನಭಂಡಾರ ಎನ್ನಲಾಗುತ್ತದೆ. ವಿವರಣೆ: ನಿಮ್ಮ ಮಸ್ತಿಷ್ಕ ರೇಖೆ ಮತ್ತು ಭಾಗ್ಯರೇಖೆಗಳು ಸೇರಿ ಈ ತ್ರಿಕೋನ ಉಂಟಾಗಿದ್ದರೆ ನೀವು ಹಣವನ್ನು ಆಕರ್ಷಿಸುವ ಕಾಂತದಂತೆ ಕೆಲಸ ಮಾಡುತ್ತೀರಿ. ಫಲಿತಾಂಶ: ಇಂತಹ ವ್ಯಕ್ತಿಗಳ ಹತ್ತಿರ ಹಣ ನೀರಿನಂತೆ ಬರುತ್ತದೆ. ವಿಶೇಷವಾಗಿ 30 ವರ್ಷ ದಾಟಿದ ನಂತರ ಇವರ ಆರ್ಥಿಕ ಸ್ಥಿತಿ ಗಗನಕ್ಕೆ ಏರುತ್ತದೆ. ಇವರು ಹೂಡಿಕೆ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಲಾಭ ಉಂಟಾಗುತ್ತದೆ. 3. ಅನಾಮಿಕ ಬೆರಳಿನ ಸೂರ್ಯರೇಖೆ, ದ ಸನ್ಲೈನ್. ನಿಮ್ಮ ಉಂಗುರದ ಬೆರಳಿನ ರಿಂಗ್ ಫಿಂಗರ್ ಕೆಳಗಿರುವ ಭಾಗವನ್ನು ಸೂರ್ಯಪರ್ವತ ಎನ್ನಲಾಗುತ್ತದೆ. ವಿವರಣೆ: ಇಲ್ಲಿ ಒಂದು ಉದ್ದವಾದ ಮತ್ತು ನೇರವಾದ ರೇಖೆ ಇದ್ದರೆ ಅದನ್ನು ಸೂರ್ಯರೇಖೆ ಎನ್ನುತ್ತಾರೆ. ಫಲಿತಾಂಶ: ಈ ರೇಖೆ ಇರುವವರು ಸರ್ಕಾರಿ ಕೆಲಸದಲ್ಲಿ ಅಥವಾ ದೊಡ್ಡ ಬಿಸಿನೆಸ್ನಲ್ಲಿ ಹೆಸರು ಮಾಡುತ್ತಾರೆ. ಇವರಿಗೆ ಜನಪ್ರಿಯತೆ, ಫೇಮ್ ಮತ್ತು ಹಣ ಎರಡೂ ಒಟ್ಟಿಗೆ ಸಿಗುತ್ತವೆ. ಇವರು ಹೋದ ಕಡೆಯಲ್ಲೆಲ್ಲ ಇವರದ್ದೇ ಹವಾ ಇರುತ್ತದೆ. 4. ಅಂಗೈನಲ್ಲಿರುವ ಮೀನಿನ ಗುರುತು, ಫಿಶ್ ಸಿಂಬಾಲ್. ಅಂಗೈ ತಳಭಾಗದಲ್ಲಿ ಅಂದರೆ ಮಣಿಕಟ್ಟಿನ ಹತ್ತಿರ ರೇಖೆಗಳು ಸೇರಿ ಮೀನಿನ ಫಿಶ್ ಆಕಾರವನ್ನು ಪಡೆದಿದ್ದರೆ ಅದು ಮಹಾರಾಜಯೋಗದ ಸಂಕೇತ. ವಿವರಣೆ: ಸಾಮುದ್ರಿಕ ಶಾಸ್ತ್ರದಲ್ಲಿ ಮೀನನ್ನು ಕೆಟುಗ್ರಹದ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಫಲಿತಾಂಶ: ಈ ಗುರುತು ಇರುವವರಿಗೆ ಅನಿರೀಕ್ಷಿತವಾಗಿ ಅದೃಷ್ಟ ಒಲಿಯುತ್ತದೆ. ಅಂದರೆ ಅನಿರೀಕ್ಷಿತ ಆಸ್ತಿ ಸಿಗುವುದು, ವಿದೇಶ ಪ್ರಯಾಣ ಮಾಡುವುದು ಅಥವಾ ಲಾಟರಿಯಂತಹ ಅದೃಷ್ಟ ಇವರ ಪಾಲಿಗೆ ಬರುತ್ತದೆ. ಇವರು ಜೀವನದ ದ್ವಿತೀಯಾರ್ಧದಲ್ಲಿ ರಾಜರಂತೆ ಬದುಕುತ್ತಾರೆ. ರೇಖೆಗಳು ಸರಿಯಾಗಿಲ್ಲದಿದ್ದರೆ ಏನು ಮಾಡಬೇಕು? ಸ್ನೇಹಿತರೆ, ಕೆಲವರಿಗೆ ರೇಖೆಗಳು ತುಂಬಾ ಗೊಂದಲಮಯವಾಗಿರಬಹುದು ಅಥವಾ ಅಸ್ಪಷ್ಟವಾಗಿರಬಹುದು. ವಾಸ್ತು ಮತ್ತು ಶಾಸ್ತ್ರಗಳ ಪ್ರಕಾರ ನಮ್ಮ ಕರ್ಮಗಳು ಮತ್ತು ಆಲೋಚನೆಗಳು ನಮ್ಮ ಕೈರೇಖೆಗಳನ್ನು ಬದಲಿಸುವ ಶಕ್ತಿ ಹೊಂದಿವೆ. ಪರಿಹಾರ: 1. ಪ್ರತಿದಿನ ಸ್ನಾನದ ನಂತರ ಕೇಸರಿ ತಿಲಕವನ್ನು ನಿಮ್ಮ ಗುರುಪರ್ವತಕ್ಕೆ ತೋರು ಬೆರಳಿನ ಕೆಳಗೆ ಹಚ್ಚಿ. 2. ಹಸಿದವರಿಗೆ ಅನ್ನದಾನ ಮಾಡಿ. ಯಾರು ದಾನ ಮಾಡುತ್ತಾರೋ ಅವರ ಧನರೇಖೆ ತಾನಾಗಿಯೇ ಗಟ್ಟಿಯಾಗುತ್ತದೆ. ಈ ಆಳವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಮತ್ತು ನಿಮ್ಮ ಹಸ್ತದಲ್ಲಿ ಯಾವ ಗುರುತು ಇದೆ ಎಂದು ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಜೀವನಕ್ಕೆ ಹತ್ತಿರವಾದ ಮತ್ತು ಅದ್ಭುತ ವಿಡಿಯೋಗಳಿಗಾಗಿ ನಮ್ಮ ಡಿ&ಎಸ್ ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ. ನಿಮ್ಮ ಪ್ರೀತಿ ಮತ್ತು ಬೆಂಬಲ ನಮಗೆ ಸದಾ ಇರಲಿ. ಸಕಲ ಐಶ್ವರ್ಯ ಸಿದ್ಧಿರಸ್ತು. ಸರ್ವೇ ಜನಃ ಸುಖಿನೋ ಭವಂತು. ಓಂ ನಮೋ ಭಗವತೆ ವಾಸುದೇವಾಯ.